ಸ್ನೇಹಿತರೆ ನಮಸ್ಕಾರ. ಒಬ್ಬ ಕಲಾವಿದರಿಗೆ ಒಂದು ಹಾಡು ಯಾವ ಪ್ರಮಾಣದಲ್ಲಿ ಸಂಕಷ್ಟವನ್ನು ತಂದಿಡುತ್ತದೆ ಅನ್ನುವಂತಹ ವಿಚಾರವನ್ನು ಬಹುಶಃ ನೀವು ಈ ಸ್ಟೋರಿಯನ್ನು ನೋಡಿದ ಮೇಲೆ ಅರ್ಥ ಮಾಡ್ಕೊಳ್ತೀರಾ ಅನಿಸುತ್ತೆ. ಸಾಕಷ್ಟು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಇದು. ಆದರೆ ಈಗ ಈ ಘಟನೆ ಮತ್ತೆ ಮೇಲ್ನೋಟಕ್ಕೆ ಮುನ್ನೋಟಕ್ಕೆ ಬರೋದಕ್ಕೆ ಕಾರಣವೂ ಕೂಡ ಇದೆ. ಇವತ್ತು ಸಮಾಜ ಹೋಗ್ತಿರುವಂಥ ರೀತಿ ಮತ್ತು ಇವತ್ತು ಸಮಾಜದಲ್ಲಿ ಆಗ್ತಿರುವಂಥ ಒಂದೊಂದು ಘಟನೆಗಳಿಗೂ ಮತ್ತು ಈ ಹಿಂದೆ ನಡೆದಂತಹ ಈ ಒಂದು ಘಟನೆಗೂ ಭಾರಿ ದೊಡ್ಡ ಚೈನ್ ಲಿಂಕ್ ಇದೆ. ನಾವು ಸಮಾಜದಲ್ಲಿ ಎಲ್ಲವೂ ಕೂಡ ಸಾಮರಸ್ಯದಿಂದ ಸಾಗಬೇಕು ಅನ್ನುವಂತಹ ದಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಬೇಕು, ಬದುಕಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತೀವಿ. ಆದರೆ ಒಂದು ಹಾಡು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು ಕೆಲವು ವರ್ಷಗಳ ಹಿಂದೆ ಅನ್ನುವಂಥ ವಿಚಾರ ಬಹುಶಃ ನಿಮಗೆ ಯಾರಿಗೂ ಕೂಡ ಇವತ್ತಿಗೆ ಆಲೋಚನೆಗೆ ಬರೋದಕ್ಕೂ ಕೂಡ ಸಾಧ್ಯವಿಲ್ಲ. ಹೌದು, ನಾನು ಮಾತನಾಡ್ತಾ ಇರೋವಂಥದ್ದು ಸರಿಗಮಪ ಶೋನ ಆಡಿಷನ್ಗೆ ಬಂದಂತಹ ಸುಹಾನಾ ಸೈಯದ್ ಅನ್ನುವಂಥ ಮುಸ್ಲಿಂ ಸಮುದಾಯದ ಹೆಣ್ಮಗಳು ಯಾವಾಗ ಶ್ರೀನಿವಾಸನೇ ಹಾಡನ್ನು ಹಾಡಿದಾಗ ಎದ್ದಂಥ ವಿವಾದ ಆಗ್ಬೋದು. ಅದಾದಂಥ ಬೆನ್ನಲ್ಲೇ ಮತ್ತೊಂದು ಹಾಡನ್ನು ಹಾಡ್ತಾರೆ. ಇದಕ್ಕೆ ಉತ್ತರ ಕೊಡುವ ರೀತಿಯಲ್ಲೇ ಅದೇ ನೀನೇ ರಾಮ ನೀನೇ ಶ್ಯಾಮ ಹಾಡು. ಈ ಎರಡೂ ಹಾಡುಗಳನ್ನು ಹಾಡಿದ ಬಳಿಕ ಸುಹಾನಾ ಸೈಯದ್ ಅವರ ಮನೆಗೆ ಒಂದು ರೀತಿಯಲ್ಲಿ Z+ ಸೆಕ್ಯೂರಿಟಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂತ ಹೇಳಿದ್ರೆ ಅವತ್ತಿಗೆ ಸುಹಾನಾ ಸೈಯದ್ಗೆ ಎದುರಾದಂತಹ ಸವಾಲುಗಳು ಅಷ್ಟರ ಮಟ್ಟಿಗೆ ಇತ್ತು. ಸುಹಾನಾ ಸೈಯದ್ಗೆ ಮತ್ತು ಸುಹಾನಾ ಸೈಯದ್ ಮನೆಯವರಿಗೆ ಬರ್ತಿದ್ದಂಥ ಪ್ರತಿಯೊಂದು ಕಾಲ್ಗಳು ಕೂಡ ಟ್ರ್ಯಾಪ್ ಆಗ್ತಾಯಿತ್ತು. ಯಾರು ಏನು ಅನ್ನುವಂಥ ವಿಚಾರವನ್ನು ಪರಿಶೀಲನೆ ಮಾಡ್ತಾಯಿದ್ರು. ಜೊತೆಗೆ ಎಲ್ಲ ಕಡೆಯೂ ಕೂಡ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸುವಂತಹ ಘಟನೆಗಳು ಕೂಡ ನಡೀತಾ ಹೋಯಿತು ಮತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ವಾರ್ನಿಂಗ್ಗಳು ಕೂಡ ಸುಹಾನಾ ಸೈಯದ್ಗೆ ಬರ್ತಾಯಿತ್ತು. ಯಾರು ವಾರ್ನಿಂಗನ್ನು ಕೊಡ್ತಾ ಇದ್ದಿದ್ದು, ಯಾಕೆ, ಏನಿದು ಗೊಂದಲ, ಇಷ್ಟರ ಮಟ್ಟಿಗೆ ಭದ್ರತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ನಡೆದಂಥ ಘಟನೆಗಳು ಏನೇನು ಎಲ್ಲವನ್ನೂ ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಸ್ವತಃ ಸುಹಾನಾ ಸೈಯದ್ ಅವರು ತಮ್ಮ ಬಾಳಿನಲ್ಲಿ ನಡೆದಂತಹ ಈ ಒಂದು ಕರಾಳ ಘಟನೆಯ ಬಗ್ಗೆ ಇವತ್ತಿಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಒಂದು ಸಾಂಗನ್ನು ಅವರು ಆರಂಭದಲ್ಲಿ, ಅಂದರೆ ಅವರನ್ನು ಸುಹಾನಾ ಸೈಯದ್ ಯಾರು ಏನು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದು ಬಹುಶಃ 2017ರ ಸಮಯ. ಜೀ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಸುಹಾನಾ ಸೈಯದ್ ಅನ್ನುವಂಥ ಹೆಣ್ಮಗಳು ಬರ್ತಾಳೆ. ಮುಸ್ಲಿಂ ಸಮುದಾಯದ ಸುಹಾನಾ ಸೈಯದ್ ಹಿಜಾಬನ್ನು ಧರಿಸಿ ಬಂದು ಸರಿಗಮಪ ವೇದಿಕೆಯ ಮೇಲೆ ಶ್ರೀನಿವಾಸನೇ ಹಾಡನ್ನು ತುಂಬ ಮುದ್ದಾಗಿ ಹಾಡ್ತಾರೆ. ಪರಿಣಾಮ ಈ ಹಾಡು ಎಲ್ಲರನ್ನು ಕೂಡ ತುಂಬ ಖುಷಿಪಡಿಸ್ತದೆ. ಆ ವೇದಿಕೆಯಲ್ಲಿ ಜಡ್ಜ್ ಆಗಿದ್ದಂತಹ ಈ ವಿಜಯ್ ಪ್ರಕಾಶ್ ಅವರಾಗಿರ್ಬೋದು, ಅರ್ಜುನ್ ಜನ್ಯ ಆಗಿರ್ಬೋದು ಮತ್ತು ಇತರ ಜಡ್ಜ್ಗಳಾಗಿರ್ಬೋದು, ಹಾಗೆಯೇ ಇತರ ಅತಿಥಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ವಿಶೇಷವಾದಂತಹ ಪರ್ಫಾರ್ಮೆನ್ಸನ್ನು ನೋಡಿದ ಬಳಿಕ ಹಾಡಿ ಹೊಗಳಿದ್ರು. ಬಟ್ ಹೊರಗಡೆ ಮಾತ್ರ ದೊಡ್ಡ ಪರಿಣಾಮದಲ್ಲಿ ಇದು ವೈರಲ್ ಆಗಿ ಹೋಗಿತ್ತು. ಭಾರಿ ವಿರೋಧಕ್ಕೂ ಕೂಡ, ಭಾರಿ ಟೀಕೆಗಳಿಗೂ ಕೂಡ ಗುರಿಯಾಗಿತ್ತು. ಸುಹಾನಾ ಸೈಯದ್ ಅವರು ಒಂದು ರೀತಿಯಲ್ಲಿ ಭಾರಿ ಒಂದು ದೇಶದ ವಿಲನ್ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಎರಡೂ ಸಮುದಾಯದವರು ಕೂಡ ಮಾಡಿದರು. ಒಂದು ಹಿಂದೂ ಸಮುದಾಯದವರು ಹಿಜಾಬನ್ನು ಧರಿಸಿ ಬಂದು ಮುಸ್ಲಿಂ ಹೆಣ್ಮಗಳು ಈ ಹಾಡನ್ನು, ಶ್ರೀನಿವಾಸನ ಹಾಡನ್ನು ಹಾಡಿದ್ದು ತಪ್ಪು ಅಂತೇಳಿ ಆರೋಪವನ್ನು ಮಾಡಿದರೆ, ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದವರು ಮುಸ್ಲಿಂ ಆಗಿ ಹಿಂದೂಗಳ ಹಾಡನ್ನು ಹಾಡ್ತೀಯ, ಅದು ಕೂಡ ವೇದಿಕೆಗೆ ಹೋಗಿ ವಿಜಯವನ್ನು ಧರಿಸಿ ಅಂತೇಳ್ಬಿಟ್ಟು ಆಕ್ರೋಶವನ್ನು ಹೊರಗಡೆ ಹಾಕಿದರು ಆವತ್ತಿನ ಸಂದರ್ಭದಲ್ಲಿ. ಅದಾದ ಬಳಿಕ ಈ ಆರೋಪ ಟೀಕೆಗಳಿಗೆ ಅದೇ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ಅಂತೇಳಿ ಅಂದ್ಕೊಂಡಂತಹ ಸರಿಗಮ ಟೀಮ್ನವರು ಈಕೆಯ ಕೈಯಲ್ಲಿ ನೀನೇ ರಾಮ ನೀನೇ ಶ್ಯಾಮ ಹಾಡನ್ನು ಕೂಡ ಹಾಡಿಸಿದರು. ಈ ಹಾಡು ಹಾಡಿದ ಬಳಿಕ ಸುಹಾನಾ ಸೈಯದ್ ಒಂದು ರೀತಿಯಲ್ಲಿ ಮತ್ತಷ್ಟು ವೈರಲ್ ಆಗಿಬಿಟ್ರು. ಜೊತೆಗೆ ಒಂದಷ್ಟು ಜನರಿಗೆ ಈ ಒಂದು ಹಾಡಿನ ಮೂಲಕ ತಿರುಗೇಟನ್ನು ಕೂಡ ಕೊಟ್ಟರು. ದೊಡ್ಡ ಮಟ್ಟಿನ ತಿರುಗೇಟೆ ಅದು. ಬಹುಶಃ ಅರ್ಥ ಮಾಡ್ಕೊಂಡವರಿಗೆ ಅದು ದೊಡ್ಡ ಮಟ್ಟಿನ ತಿರುಗೇಟು, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಹಾಗಾದರೆ ಅವತ್ತಿಗೆ ಸುಹಾನಾ ಸೈಯದ್ ಅವರು ಇದು ನಡೆದು 9 ವರ್ಷಗಳು ಆಗಿದೆ. 9 ವರ್ಷಗಳ ಹಿಂದೆ ಇವರು ಎದುರಿಸಿದಂಥ ಕಷ್ಟಗಳು ಹೇಗಿತ್ತು ಅನ್ನೋದನ್ನು ಈಗ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯಾರು? ಸುಹಾನಾ ಸೈಯದ್ ಅವರು. ಹೌದು, ಶ್ರೀಕಾರನೆ ಹಾಗೂ ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ಹಾಡಿದಾಗ ಸುಹಾನಾ ಅವರು ಮುಸ್ಲಿಂ ಮೌಲ್ವಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆದರೆ ಇದ್ಯಾವುದಕ್ಕೂ ಕೂಡ ಇವರು ತಲೆ ಕೆಡಿಸ್ಕೊಳ್ಳೇ ಇಲ್ಲ.
ಗಾಯಕಿ ಇಲ್ಲಿ ಗಾಯನವನ್ನು ಮಾತ್ರ ಮಾಡಬೇಕು. ಆಕೆಯ ಧರ್ಮ, ಜಾತಿ, ಇನ್ನೊಂದು ಮತ್ತೊಂದು ಇದು ಯಾವುದನ್ನು ಕೂಡ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಕಲೆಗೆ ಅದ್ಯಾವುದು ಕೂಡ ಅಡ್ಡಿ ಬರಬಾರ್ದು ಅಂತ ಹೇಳ್ಬಿಟ್ಟು ತಮ್ಮ ಬೋಲ್ಡ್ ಲುಕ್ಸ್ನ ಮೂಲಕ, ಡೋಂಟ್ ಕೇರ್ ಸ್ವಭಾವದ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಒತ್ತಿಗೆ ಸಂಪಾದನೆಯನ್ನು ಮಾಡಿದರು. ಆದರೆ ಅದೆಷ್ಟು ಘೋರ ದಿನಗಳು ಅಂದರೆ VVIPಗಳಿಗೆ ನೀಡುವಂಥ Z+ ರೀತಿಯಲ್ಲೇ ತಮಗೆ ಭದ್ರತೆಯನ್ನು ನೀಡಲಾಗಿತ್ತು ಅನ್ನುವಂತಹ ಕಹಿ ಘಟನೆಯನ್ನು ಸುಹಾನ ಇವತ್ತಿಗೆ ನೆನಪಿಸ್ಕೊಳ್ತಾರೆ. ಇವತ್ತು ಸುದೀರ್ಘವಾಗಿ 15 ವರ್ಷಗಳ ಕಾಲ ತಾನು ಪ್ರೀತಿಸಿದಂಥ ಹಿಂದೂ ಹುಡುಗನನ್ನೇ ಮದುವೆ ಆಗಿರುವಂಥ ಸುಹಾನ ಈ ಮೂಲಕನೂ ಕೂಡ ತಾನು ಡಿಫ್ರೆಂಟ್ ಅನ್ನೋದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸುಹಾನ ಎಲ್ಲಿಯೂ ಕೂಡ ಜಾತಿವಾದಿ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ, ಧರ್ಮವಾದಿ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಎಳೆಯಾಗಿ ತಮ್ಮ ಬದುಕಿನುದ್ದಕ್ಕೂ ಕೂಡ ತೋರಿಸ್ಕೊಂಡು ಬಂದಿದ್ದಾರೆ. ಆವತ್ತೇ ತನ್ನ ಸಂಗೀತದ ಮೂಲಕ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಸಂದೇಶವನ್ನು ರವಾನಿಸಿದರು. ಆದರೆ ಏನು ಮಾಡ್ತೀರಾ, ನಮ್ಮ ಅತಿ ಬುದ್ಧಿವಂತರಿಗೆ ಇದು ಯಾವುದು ಕೂಡ ಗೊತ್ತಾಗೋದಿಲ್ಲ. ಅದು ಹಿಂದೂಗಳಿಗಾಗಿರ್ಬೋದು, ಮುಸಲ್ಮಾನರಿಗಾಗಿರ್ಬೋದು, ಇನ್ನೊಬ್ರಿಗಾಗ್ಬೋದು, ಎಲ್ರಿಗೂ ಕೂಡ ಅವರ ಧರ್ಮ ಅಂತೇಳಿ ಬಂದಾಗ ರಾಜಕೀಯವನ್ನು ಮಾಡಿಬಿಡ್ತಾರೆ. ಇಲ್ಲೂ ಕೂಡ ಹಾಗೆ ರಾಜಕೀಯದ ಉದ್ದೇಶದಿಂದ ಮತ್ತು ತಾವು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ಇಲ್ಲಿ ಸುಹಾನ ಸೈಯದ್ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನು ರೂಪಿಸಿ ಬಿಡ್ತಾರೆ. ಅವತ್ತಿನ ಮಟ್ಟಿಗೆ ಸುಹಾನ ಸೈಯದ್ ಅವರ ಮೊಬೈಲ್ ಕೂಡ ಟ್ರ್ಯಾಪ್ ಆಗ್ತಾಯಿತ್ತು. ಅಷ್ಟರ ಮಟ್ಟಿಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸುಹಾನಗೆ ಕಟ್ಟು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮನೆಯಲ್ಲಿ ಈಕೆಗೆ ಒಂದು ಕಡೆಯಿಂದ ಬೆಂಬಲ ಕೊಡ್ತಾಯಿದ್ರು, ಮತ್ತೊಂದು ಕಡೆಯಿಂದ ಮನೆಯವ್ರಿಗೆ ಭಯನೂ ಕೂಡ ಇತ್ತು. ಮನೆಗೆ ಸಿಕ್ಕಾಪಟ್ಟೆ ಭದ್ರತೆಯನ್ನು ಕೊಡಲಾಗಿತ್ತು. ಪೊಲೀಸರ ಕಾವಲು ಇರ್ತಾ ಇತ್ತು. ಪೊಲೀಸರು ರಾತ್ರಿ ಅಲ್ಲೇ ಮಲಗ್ತಾಯಿದ್ರು. ಇಂಟರ್ಕಮ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಯಾರಾದರೂ ಮನೆಗೆ ಬಂದು ಡೋರ್ ನಾಕ್ ಮಾಡಿದರೆ ರಿಸೆಪ್ಷನ್ಗೆ ಕಾಲ್ ಮಾಡಿ ಯಾರೋ ಡೋರ್ ಬಡಿತಾ ಇದ್ದಾರೆ, ಯಾರು ಅಂತೇಳಿ ನೋಡಿ ಅಂತೇಳಿ ಹೇಳಬೇಕಾಗಿತ್ತು. ಆಗ ಅವರು CCTVಯಲ್ಲಿ ನೋಡಿ ನನಗೆ ಹೇಳ್ತಾ ಇದ್ದರು. ಆ ಬಳಿಕ ನಾನು ಬಾಗಿಲನ್ನು ತೆರೆಯಬೇಕಿತ್ತು. ಆ ರೀತಿಯಾದಂಥ ಪರಿಸ್ಥಿತಿ ಬಂದಿತ್ತು. ಆಗ ನನಗೆ ಜಸ್ಟ್ 20 ಇಯರ್ಸ್. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ನನಗೆ ಒಳ್ಳೆ ಪ್ರೀತಿ ಮಾತ್ರ ಸಿಕ್ಕಿತ್ತು. ಸಚಿವರು ಕೂಡ ಭದ್ರತೆ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದರು. ಆಗ ಜೀ ಕನ್ನಡದ ಕಡೆಯಿಂದ ಹೋಟೆಲ್ನಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ನನ್ನ ರೂಮ್ ಅಕ್ಕಪಕ್ಕದ ರೂಮ್ಗಳಲ್ಲಿ ಪೊಲೀಸರು ಇರ್ತಾಯಿದ್ರು ಅಂಥೇಳಿ ಆ ಕಹಿ ಘಟನೆಗಳನ್ನು ಸುಹಾನ ಇವತ್ತಿಗೆ ನೆನಪಿಸಿಕೊಳ್ಳುತ್ತಾರೆ. ಅಂದಾಗೆ ಸುಹಾನ ಪತಿ ಕಲಾವಿದ ನಿತಿನ್ ಶಿವಾಂಶು ಪ್ರಸಿದ್ಧ ರಂಗ ತರಬೇತಿ ಕೇಂದ್ರ ನೀನಾಸಂನಲ್ಲಿ ತರಬೇತಿ ಪಡೆದಿರುವಂಥ ನಿತಿನ್ ಸುಹಾನ ಕಳೆದ 15 ವರ್ಷಗಳಿಂದ ಪರಸ್ಪರ ಒಡನಾಟವನ್ನು ಇಟ್ಕೊಂಡು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವರು ಇತ್ತೀಚೆಗೆ ಕೀರ್ತಿ ENT ಕ್ಲಿನಿಕ್ ಅನ್ನುವಂಥ ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಯೂಟ್ಯೂಬ್ ಚಾನಲ್ನ ಸಂದರ್ಶನ, ಅದು ವಿಶೇಷವಾದಂಥ ಸಂದರ್ಶನ. ಅಲ್ಲಿ ತಮ್ಮ ಬದುಕಿನಲ್ಲಿ ನಡೆದಂಥ ಈ ಕಹಿ ಘಟನೆಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇಂಥದ್ದೇ ಘಟನೆಗಳು ನಡೆದಿರ್ತವೆ. ಆದರೆ ಆ ಸಂದರ್ಭದಲ್ಲಿ ನಾವು ಕುಗ್ಗಿದ್ರೆ ಅದು ಅಲ್ಲಿಗೆ ಮುಗೀತು. ಇಲ್ಲೂ ಕೂಡ ಹಾಗೆ ಆಗಿದ್ದು. ಸುಹಾನ ಅವತ್ತಿಗೆ ಕುಗ್ಗಿದ್ದಿದ್ರೆ, ಸುಹಾನ ಅವತ್ತಿಗೆ ಕೈ ಚೆಲ್ಲಿದ್ದಿದ್ರೆ ಬಹುಶಃ ಇವತ್ತು ಸುಹಾನ ಅನ್ನುವಂಥ ಒಬ್ಬಳು ಹುಡುಗಿ ಈ ರೀತಿ ಬಂದು ಮಾತನಾಡುವಂಥ ಸಾಧ್ಯತೆ ಇರ್ತಿರಲಿಲ್ಲ. ಜೊತೆಗೆ ಆ ಸಂದರ್ಭದಲ್ಲಿ ಈ ನಿತಿನ್ ಕೂಡ ತುಂಬ ಬೆಂಬಲವಾಗಿ ನಿಂತಿದ್ದರು ಸುಹಾನಗೆ ಅನ್ನೋದನ್ನು ಅವರು ಇವತ್ತಿಗೂ ಕೂಡ ಮರೆಯೋದಿಲ್ಲ. ಹಾಗೆಯೇ ಸುಹಾನ ಇವತ್ತಿಗೆ ಈ ಮಟ್ಟಕ್ಕೆ ಹೆಸರನ್ನು ಪಡೆಯೋದಕ್ಕೆ ಮತ್ತು ಆದರೆ ಒಂದು ನನಗಿಲ್ಲಿ ಈಗ ನೆನಪಾಗ್ತಿರೋದು, ಸುಹಾನಗೆ ಇಷ್ಟೆಲ್ಲ ಆದ್ರೂ ಕೂಡ ಅಂಥ ಒಳ್ಳೆ ಅವಕಾಶಗಳು ಸಿನಿಮಾ ರಂಗದಲ್ಲಿ ಸಿಗಲಿಲ್ಲ ಅಂತೇಳಿ. ನೋಡಿ, ಆಕೆ ಧ್ವನಿ ಎಷ್ಟು ಚೆನ್ನಾಗಿದೆ, ಆಕೆ ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಏರಿಳಿತಗಳಾಗಿರ್ಬೋದು, ಶ್ರುತಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿದೆ. ಆದರೂ ಕೂಡ ಆಕೆಗೆ ಅಂಥ ಅವಕಾಶಗಳು ಮಾತ್ರ ಸಿನಿಮಾ ರಂಗದಲ್ಲಿ ಸಿಗಲಿಲ್ಲ ಅನ್ನೋದು ಮಾತ್ರ ಘೋರ ದುರಂತ. ಇದೆಲ್ಲದಕ್ಕೂ ಕೂಡ ಒಂದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಕೆಲವರಿಗೆ, ಇವರು ಹೀಗೆ, ಇವರು ಹಾಗೆ ಅಂತೇಳಿ. ಅದೆಲ್ಲವೂ ಕೂಡ ಬದಲಾಗದೆ ಹೋದರೆ ಇದ್ಯಾವುದೂ ಕೂಡ ಚೇಂಜಸ್ ಆಗೋದಿಲ್ಲ ಅನ್ನೋದು ಮಾತ್ರ ಕಟು ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಸುಹಾನ ಬಗ್ಗೆ ಕೇಳುವಾಗ ಅವರಿಗೆ ಅವತ್ತು ಎದುರಾದಂಥ ಸವಾಲಿನ ಕ್ಷಣಗಳ ಬಗ್ಗೆ ಕೇಳುವಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.